ನಮಸ್ಕಾರ ಬಂಧುಗಳೇ. ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದಿನಕ್ಕೂ ತನ್ನದೇ ಆದ ಮಹತ್ವವಿದೆ. ಆದರೆ ಕೆಲವು ದಿನಗಳು ವರ್ಷಗಳಿಗೊಮ್ಮೆ ಬಂದರೆ, ಇನ್ನೂ ಕೆಲವು ದಿನಗಳು ಯುಗಗಳಿಗೊಮ್ಮೆ ಅಥವಾ 3 ವರ್ಷಗಳಿಗೊಮ್ಮೆ ಮಾತ್ರ ಬರುತ್ತವೆ. ಅಂತಹ ಒಂದು ಅತ್ಯಂತ ಅಪರೂಪದ ಪವಿತ್ರವಾದ ದಿನವೇ ನಾಳೆಯ ಅಧಿಕ ಮಾಸದ ಸೋಮವಾರ. ಸಾಮಾನ್ಯವಾಗಿ ಸೋಮವಾರ ಅಂದರೆ ಅದು ಈಶ್ವರನಿಗೆ ಪ್ರಿಯವಾದ ದಿನ. ಆದರೆ 3 ವರ್ಷಗಳಿಗೊಮ್ಮೆ ಬರುವ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸದಲ್ಲಿ ಬರುವ ಸೋಮವಾರಕ್ಕೆ 100 ಪಟ್ಟು ಹೆಚ್ಚಿನ ಶಕ್ತಿ ಇರುತ್ತದೆ. ಈ ದಿನದಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರ ಕೃಪೆ ಒಂದೇ ಸಮಯದಲ್ಲಿ ಸಿಗುತ್ತದೆ ಅಂತ ಶಾಸ್ತ್ರಗಳು ಹೇಳುತ್ತವೆ. ಈ ದಿನ ನಾವು ಮಾಡುವ ಸಣ್ಣ ಸೇವೆ, ದಾನ ಅಥವಾ ಮಂತ್ರ ಜಪ ನಮಗೆ ಕೋಟಿ ಪಟ್ಟು ಪುಣ್ಯ ಫಲವನ್ನು ತಂದುಕೊಡುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಾಳೆಯ ದಿನದ ಮಹತ್ವವೇನು, ಯಾವ ಸರಳ ಪೂಜೆಯನ್ನು ಮಾಡಬೇಕು ಮತ್ತು ಯಾವ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ. ಬನ್ನಿ, ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೆಯದಾಗಿ, ಈ ಅಧಿಕ ಮಾಸ ಅಂದರೇನು? ಸೂರ್ಯನ ಚಲನೆ ಮತ್ತು ಚಂದ್ರನ ಚಲನೆಯ ಆಧಾರದ ಮೇಲೆ ನಮಗೆ ಪಂಚಾಂಗವನ್ನು ಸಿದ್ಧಪಡಿಸಲಾಗುತ್ತದೆ. ಇವೆರಡರ ನಡುವೆ ಬರುವ ದಿನಗಳ ವ್ಯತ್ಯಾಸವನ್ನು ಸರಿಪಡಿಸಲು ಪ್ರತಿ 3 ವರ್ಷಗಳಿಗೊಮ್ಮೆ ಒಂದು ಹೆಚ್ಚುವರಿ ತಿಂಗಳು ಬರುತ್ತದೆ. ಅದನ್ನೇ ನಾವು ಅಧಿಕ ಮಾಸ ಎನ್ನುತ್ತೇವೆ. ಈ ಮಾಸಕ್ಕೆ ಶ್ರೀ ಹರಿ ವಿಷ್ಣು ಅಧಿಪತಿಯಾಗಿದ್ದರೂ ಸೋಮವಾರದ ದಿನದಂದು ಶಿವ ಮತ್ತು ವಿಷ್ಣು ಇಬ್ಬರ ಸಮನ್ವಯದ ಶಕ್ತಿ ಜಾಗೃತವಾಗಿರುತ್ತದೆ. ಇದನ್ನು ಮಲಮಾಸ ಎಂದು ಕರೆಯುತ್ತಾರೆ. ಅಂದರೆ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿ, ಪಾಪಗಳು ಮತ್ತು ಕಲ್ಮಶಗಳನ್ನು ತೊಳೆದುಕೊಳ್ಳಲು ಇರುವ ಅತ್ಯುತ್ತಮ ಸಮಯ ಇದು. ಅಂತಹ ತಿಂಗಳ ಸೋಮವಾರದಂದು ಹರನ ಆರಾಧನೆ ಮಾಡುವುದರಿಂದ ಜನ್ಮ ಜನ್ಮಾಂತರದ ದಾರಿದ್ರ್ಯಗಳು ದೂರವಾಗುತ್ತವೆ ಎನ್ನುತ್ತದೆ ಶಿವಪುರಾಣ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮೋಕ್ಷೀಯ ಮಾಮೃತಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋನ್ಮೋಕ್ಷೀಯ ಮಾಮೃತಾತ್. ಬಂಧುಗಳೇ, ನಾಳೆಯ ದಿನ ನೀವು ಶ್ರೀಮಂತ ಪೂಜೆಗಳನ್ನೇ ಮಾಡಬೇಕು ಅಂತೇನೂ ಇಲ್ಲ. ಭೋಲೆನಾಥ ಕೇವಲ ಭಕ್ತಿಗೆ ಒಲಿಯುವನು. ನಾಳೆ ದಿನವಿಡೀ ನೀವು ಮಾಡಬಹುದಾದ 5 ಸರಳ ವಿಷಯಗಳು ಇಲ್ಲಿವೆ. ಮೊದಲನೆಯದಾಗಿ, ಜಲಾಭಿಷೇಕ ಅಥವಾ ಹಾಲಿನ ಅಭಿಷೇಕ. ನಾಳೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ಶಿವಲಿಂಗಕ್ಕೆ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು ಅಥವಾ ಹಾಲಿನ ಅಭಿಷೇಕ ಮಾಡಿ. ಅಭಿಷೇಕ ಮಾಡುವಾಗ ಓಂ ನಮಃ ಶಿವಾಯ ಎಂದು ಪಠಿಸಿ. ಎರಡನೆಯದಾಗಿ, ಬಿಲ್ವಪತ್ರೆ ಅರ್ಪಣೆ. ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಬಿಲ್ವಪತ್ರೆ. ನಾಳೆ ಕನಿಷ್ಠ 3 ಅಥವಾ ಕತ್ತರಿಸದ 11 ಬಿಲ್ವಪತ್ರೆಗಳನ್ನು ಶಿವನಿಗೆ ಅರ್ಪಿಸಿ. ಬಿಲ್ವಪತ್ರೆಯ ಮೇಲೆ ಚಂದನದಿಂದ ರಾಮ ಎಂದು ಬರೆದು ಅರ್ಪಿಸಿದರೆ ವಿಷ್ಣು ಮತ್ತು ಶಿವ ಇಬ್ಬರ ಕೃಪೆಯೂ ಸಿಗುತ್ತದೆ. ಮೂರನೆಯದಾಗಿ, ದೀಪಾರಾಧನೆ. ನಾಳೆ ಸಾಯಂಕಾಲ ಶಿವನ ದೇವಸ್ಥಾನದಲ್ಲಿ ಅಥವಾ ಮನೆಯ ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ. ಇದು ನಿಮ್ಮ ಜೀವನದ ಕತ್ತಲನ್ನು ದೂರ ಮಾಡುತ್ತದೆ.
ನಾಲ್ಕನೆಯದಾಗಿ ದಾನದ ಮಹತ್ವ. ಅಧಿಕ ಮಾಸದಲ್ಲಿ ದಾನ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ. ನಾಳೆ ಯಾರಿಗಾದರೂ ಅನ್ನದಾನ, ಹಣ್ಣುಗಳು ಅಥವಾ ಕನಿಷ್ಠ ಬಟ್ಟೆಯನ್ನು ದಾನ ಮಾಡಿ. ಐದನೆಯದಾಗಿ ಮಂತ್ರ ಜಪ. ನಾಳೆ ಆಫೀಸಿಗೆ ಹೋಗುವವರು ಅಥವಾ ಕೆಲಸದಲ್ಲಿ ಬ್ಯುಸಿ ಇರುವವರು ಮನಸ್ಸಿನಲ್ಲೇ ಓಂ ನಮಃ ಶಿವಾಯ ಎಂದು ಮಂತ್ರಗಳನ್ನು ಜಪಿಸುತ್ತೀರಿ. ಪೂಜೆ ಮಾಡುವುದು ಎಷ್ಟು ಮುಖ್ಯವೋ ತಪ್ಪುಗಳನ್ನು ಮಾಡದೇ ಇರುವುದು ಸಹ ಅಷ್ಟೇ ಮುಖ್ಯ. ನಾಳೆಯ ಪವಿತ್ರ ದಿನದಂದು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಜಗಳ ಆಡಬೇಡಿ, ಯಾರನ್ನೂ ನಿಂದಿಸಬೇಡಿ. ಸಂಪೂರ್ಣವಾಗಿ ಸಾತ್ವಿಕ ಆಹಾರವನ್ನು ಸೇವಿಸಿ. ಶಿವನಿಗೆ ಪೂಜೆ ಮಾಡುವಾಗ ಅಪ್ಪಿತಪ್ಪಿಯೂ ತುಳಸಿ ಎಲೆಗಳನ್ನು ಅರ್ಪಿಸಬೇಡಿ, ಏಕೆಂದರೆ ಶಿವಪೂಜೆಯಲ್ಲಿ ತುಳಸಿ ನಿಷಿದ್ಧ. ಬಂಧುಗಳೇ, ಈ 3 ವರ್ಷಗಳಿಗೊಮ್ಮೆ ಬರುವ ಅಧಿಕ ಮಾಸದ ಸೋಮವಾರದ ಮಹತ್ ಕಾರ್ಯವನ್ನು ಕೈಬಿಡಬೇಡಿ. ಸಮಯ ಸಿಕ್ಕರೆ ನಾಳೆ ಸಂಜೆ ಹತ್ತಿರದ ಶಿವನ ಟೆಂಪಲ್ಗೆ ಹೋಗಿ ಕರ್ಪೂರದ ಆರತಿಯನ್ನು ಕಣ್ಣಿಗೆ ಒತ್ತಿಕೊಳ್ಳಿ. ನಿಮ್ಮ ಮನಸ್ಸಿನ ಎಲ್ಲ ಆಸೆಗಳು, ಕಷ್ಟಗಳು ಆ ಭೋಲೆನಾಥನಿಗೆ ಗೊತ್ತು. ನಂಬಿಕೆಯಿಂದ ಪ್ರಾರ್ಥಿಸಿ, ಖಂಡಿತ ಒಳ್ಳೆಯದಾಗುತ್ತದೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದವರೊಂದಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ. ಅವರಿಗೂ ಈ ಪುಣ್ಯ ದಿನದ ಮಾಹಿತಿ ತಲುಪಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾಳೆಯ ದಿನ ನಿಮ್ಮೆಲ್ಲರ ಜೀವನದ ಸುಖ, ಶಾಂತಿ, ನೆಮ್ಮದಿ ತರಲಿ ಎಂದು ಪ್ರಾರ್ಥಿಸುತ್ತಾ ಹರ ಹರ ಮಹಾದೇವ, ಓಂ ನಮಃ ಶಿವಾಯ ಕಮೆಂಟಿನಲ್ಲಿ ಬರೆಯಿರಿ. ಧನ್ಯವಾದಗಳು. ಓಂ ನಮಃ ಶಿವಾಯ. 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 ಓಂ ನಮಃ ಶಿವಾಯ.